ಎಲ್ಲರಿಗೂ ನಮಸ್ಕಾರ. ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡುತ್ತಿರುವ ಈ ವಿವಾದಾಸ್ಪದ ವಾಕ್ಯಗಳನ್ನು ಒಮ್ಮೆ ಕೇಳಿ. இது குலத்தொழில் இல்ல, விஸ்வகர்மான்றதுக்கு வர்ணனை நாங்க முதல்ல கொடுத்துட்டோம். யாரா இருந்தாலும் அவங்க கையில ஒரு உளியோ சுத்தியோ ஒரு சின்ன ஒரு வெப்பனோ வச்சுட்டு அவங்க வேலை பண்றாங்கன்னா அவங்க விஸ்வகர்மா. இது ஜாதியோட கனெக்ஷனே இல்ல. அதனாலதான் 18 தொழில் அதுல லிஸ்ட் பண்றது. அதுல முடி திருத்துபவரும் இருக்காங்க, சிமெண்ட் பிரிக் வச்சு வேலை பண்ற மேஸ்திரியும் இருக்காரு, படகு தயார் பண்றவங்களும் இருக்காங்க. அது யாரா இருந்தாலும் சரி. ನಮೋ ವಿಶ್ವಕರ್ಮನೆ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಾರ ಕೊಯಂಬತ್ತೂರಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡುತ್ತಿರುವ ಈ ವಿವಾದಾಸ್ಪದ ವ್ಯಾಖ್ಯೆಗಳಲ್ಲಿ ಹುಲಿ ಸುತ್ತಿ ಹಿಡಿದವ ಪ್ರತಿಯೊಬ್ಬರೂ ಕೂಡ ವಿಶ್ವಕರ್ಮರೇ ಎಂದು ಹೇಳ್ತಿದ್ದಾರೆ. ಈಗಿನ ಕಾಲದಲ್ಲಿ ಹುಲಿ ಸುತ್ತಿ ಹಿಡಿದು ಕೆಲಸ ಮಾಡುತ್ತಿರುವವರು ಎಲ್ಲರಲ್ಲಿ ಇದ್ದಾರೆ. ಅಂದರೆ ಚಪ್ಪಲಿ ಹುಲಿಯವರು ಕೂಡ ಹುಲಿ ಸುತ್ತಿ ಹಿಡಿತಾರೆ. ಬೇರೆ ಯಾವುದೇ ಕೆಲಸ ಆಗಲಿ ಕೂಡ ಅನ್ಯ ಜನಾಂಗ ಹುಲಿ ಸುತ್ತಿ ಹಿಡಿದು ಅವರವರ ಜೀವನವನ್ನು ಮಾಡ್ತಾಯಿದ್ದಾರೆ. ಈಗ ಇವರೆಲ್ಲರನ್ನೂ ಕೂಡ ವಿಶ್ವಕರ್ಮರೇ ಎಂದು ಹೇಳಲಿಕ್ಕೆ ಹೇಗೆ ಒಪ್ಕೋಬೇಕಾಗುತ್ತೆ? ನಾವು ಇದಕ್ಕೆಲ್ಲ ವಿರೋಧ ಪಡಿಸ್ತಾ ಇದ್ದೀವಿ. ದಯವಿಟ್ಟು ಈ ವಿಚಾರವನ್ನು ಆ ನಿರ್ಮಲಾ ಸೀತಾರಾಮನ್ ಅವರು ಹಿಂದಕ್ಕೆ ತಗೋಬೇಕು. ಅಲ್ಲಿಯವರೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳ ಹೇಳುತ್ತಾ ಲೇಖನಗಳು ವಿಡಿಯೋಗಳು ಮಾಡುವ ಮೂಲಕ ನಮ್ಮ ಸರ್ಕಾರಕ್ಕೆ ತಲುಪುವವರೆಗೂ ಪ್ರಯತ್ನ ಮಾಡ್ತಾನೇ ಇರಿ. ಈ ವಿಚಾರವನ್ನು ನಮ್ಮ ಸಮಾಜ ತುಂಬ ಗಂಭೀರವಾಗಿ ತಗೋಬೇಕಾಗುತ್ತೆ. ಈ ಭಾವನೆಗಳಿಂದನೇ PM ವಿಶ್ವಕರ್ಮ ಯೋಜನೆಯು ನಮಗೆ ಆ ಹೆಸರಲ್ಲಿ ಅನ್ಯಾಯವಾಗಿದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೇಗೆಂದರೆ ಆ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಮ್ಮ ಸಿಗೋ ಪಾಲು ತುಂಬ ಕಡಿಮೆ. ಈ ಯೋಜನೆಯ ಅಡಿಯಲ್ಲಿ ಫಲವನ್ನು ಅನುಭವಿಸುವುದವರು ನಮಗಿಂತ ಹೆಚ್ಚಾಗಿ ಅನ್ಯ ಜನಾಂಗದವರೇ ಇದ್ದಾರೆಂಬುದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತದೆ. ಆದ್ದರಿಂದ ಇದರ ಬಗ್ಗೆ ಗಂಭೀರವಾಗಿ ನಿರ್ಣಯ ತಗೋಬೇಕಾಗುತ್ತೆ. ಸರ್ಕಾರಕ್ಕೆ ತಲುಪುವ ಮೂಲವರೆಗೂ ಶೇರ್ ಮಾಡಿ. ಧನ್ಯವಾದಗಳು.